ರಾಮು, ಸುಮ್ಕಿರೋ, ಬೇಜಾರಾಗಬೇಡ. ಸುಮ್ಮನಿರು, ಯಾಕೆ ಬೇಜಾರಾಗ್ತೀಯ? ಹೋದ್ರು ಹೋಗ್ತಾಳ್ತೀರಾನ. ಅದಕ್ಕೆ ಮತ್ತೆ ಹಿಂಗೆ ನಾನು ಹೇಳ್ದೆ, ಪಾಪ ಹಿಂಗೆ ಸುಳ್ಳು ಹೇಳಿ ಹಿಂಗೆಲ್ಲ ನಾ ಮದುವೆ ಆಗೋದು, ಇದೆಲ್ಲ 2 ದಿನ ಕಾಣೋ ಅಂತೇಳಿ ನಾನು ಹೇಳ್ದೆ. ಕೇಳಲಿಲ್ವಲ್ಲೋ? ಸುಳ್ಳು ಹೇಳಿ ಮದುವೆ ಆಗಿದ್ದಕ್ಕೆ ನೋಡಿ ಹೇಳ್ದೇನಿರಲಿಲ್ಲ ಅವಳು, ಅದೇ ಓದ್ಲು. ಇವಾಗ ಸುಮ್ಮನೆ ನಿನ್ನ ಜೀವನ ಹಾಳ, ನಾನು ಬಡ್ಕಂಡೆ, ಬೇಡ ಕಣಪ್ಪ ಬೇಡ ಕಣಪ್ಪ ಅಂತ ಹೇಳಿ. ಅಲ್ಲ ಏನು ಮಾಡೋಣಮ್ಮ, ಎಷ್ಟು ದಿವಸ ಅಂತ ಹಿಂಗೇರೋಣ ಅಂತ ಹೇಳಿ ನಾನೇನೋ ಒಂದು ತಲೆ ಓಡಿಸಿ ಅತ್ಲಾಗೆ ಸುಮ್ಮನೆ ಮದುವೆ ಆದರೆ ಆಮೇಲೆ ಹೆಂಗೋ ಚೆನ್ನಾಗಿ ದುಡ್ದು ಅತ್ಲಾಗ ನಾವು ಚೆನ್ನಾಗಿರ್ತೀವಿ ಮದುವೆ ಆಗೋವರೆಗೂ. ನಾನು ಚೆನ್ನಾಗಿ ದುಡ್ದು ಆಮೇಲೆ ಮದುವೆ ಆಗ್ತೀನಿ ಅಂದರೆ ಯಾರೂ ಆಗಲ್ಲ ಅಂತ ನಾನು ನಿರ್ಧಾರ ಮಾಡಿದೆ. ಇವಳು ನೋಡಿದ್ರೆ ಅದೇ ಹೋಗ್ಬಿಟ್ಲು. ಇವಾಗ ಏನು ಮಾಡಬೇಕು ಅಂದು ಗೊತ್ತಾಗ್ತಾ ಇಲ್ಲ. ಇನ್ನೇನು ಮಾಡೋದು? ನನ್ನ ದುಡಿಮೆ ನಾನು ನೋಡಿಕೊಂಡು ಇರ್ತೀನಿ. ನನಗೆ ತುಂಬ ಬೇಜಾರಾಗೈತಿ. ಇವಾಗ ಬಡವ್ರಿಗಂತವ್ರಿಗೆ ಕಾಲನೇ ಇಲ್ಲ. ಏನೇ ಅಂದ್ರೂ ದುಡ್ಡಿದ್ಬಿಟ್ರೆ ಎಲ್ಲ ಮುಚ್ಚಾಕೊಂಡು ಹೋಗುತ್ತೆ. ನಾವು ಯಾರ ಸವಾಸಕ್ಕೂ ಹೋಗಿಲ್ಲ. ಯಾರ್ದು ನಾವು ಯಾರಿಗೂ ಅನ್ಯಾಯ ಮಾಡೋದಾಗಲಿ ಮೋಸ ಮಾಡೋದಾಗಲಿ ಇದೇನು ನಾವೇನು ಮಾಡಿಲ್ಲ. ಹಂಗಂದ್ರೂ ಬಡವ್ರಿಗೆ ಬೆಲೆ ಇರಲ್ಲ. ಸಾವುಕಾರ ಏನು ಮಾಡಿದ್ರೂ ಮುಚ್ಚಾಕೊಂಡು ಹೋಗುತ್ತೆ. ನೋಡ, ಭೀಮಣ್ಣನ ಮಗ ಎಷ್ಟೋ ಅದೇನೋ ಮಾಡಿದೇನಂತೆ, ಎಲ್ಲ ಯಾರ್ಯಾರಿಗೋ ಮೋಸ ಮಾಡಿದಾನಂತೆ. ಏನೋ ಎಲ್ಲ ಅಲ್ಲೆಲ್ಲೋ ಒಂದು ಹುಡುಗಿನೇನೋ ಲವ್ ಮಾಡ್ತೀನಿ ಅಂತ ಹೇಳಿ ಅಲ್ಲೇನೋ ಮೋಸ ಮಾಡಿ ಬಂದಿದ್ದಾನಂತೆ. ಅಷ್ಟೊಂದು ದುಡ್ಡು ಇರೋದಕ್ಕೆ ಮುಚ್ಚಾಕೊಂಡು ಹೋಗೈತಿ. ತಿರ್ಗಿ ಇನ್ನೊಂದು ಮದುವೆ ಮಾಡವ್ರೆ, ಇನ್ನೊಂದು ಹೆಣ್ಣು ಕೊಟ್ಟು ಮದುವೆ ಮಾಡೋರು. ಹುಡುಗಿ ಮಾತ್ರ ಭಾಳ ಚೆನ್ನಾಗೈತಿ. ಹಂಗಾಗೈತಿ. ದುಡ್ಡಿರೋರು ಆಗೋದಕ್ಕೆ ಸರಿ ಹೋಯ್ತು. ನಮ್ಮಂಥವ್ರು ಏನಾದರೂ ಹಂಗಾಗಿದ್ರೆ ಎಷ್ಟು ಕಷ್ಟ ಆಗೋದು ನಮಗೆ. ಕೊಡೋದೇ ಇಲ್ವಲ್ಲ ಹೆಣ್ಣು, ಯಾಕಪ್ಪ ಅನಿಸುತ್ತೆ. ಬಡವ್ರಿಗೆ ಕಾಲನೇ ಇಲ್ಲ, ದುಡ್ಡು ಇಲ್ದವ್ರಿಗೆ ಕಾಲನೇ ಇಲ್ಲ ಅನಿಸುತ್ತೆ. ದುಡ್ಡಿದ್ದು ಬಿಟ್ರೆ ಹೆಂಗೆ ಬೇಕಾದ್ರೂ ಮುಚ್ಚಕೊಂಡು ಹೋಗುತ್ತೆ ಅನ್ನಿಸ್ತೈತಿ ನನಗೆ. ಅಯ್ಯೋ ಪಾಪ, ದುಡ್ಡೇನೋ ಇವತ್ತಿರುತ್ತೆ ನಾಳೆಗೆ ಹೋಗುತ್ತೆ. ದುಡ್ಡಿಂದ ಯಾವ ಲೆಕ್ಕ ತಗ? ದುಡ್ಡಿಂದೇನು ಲೆಕ್ಕ ಅಲ್ಲ ಕಣಪ್ಪ, ಸುಮ್ಮನಿರು. ದುಡ್ಡಿಂದೇ ನೀನೇನೆ ಹಂಗೆ ಅಂದ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯೋ, ನೀನು ಒಂದಿನ ದುಡಿಕೆ ಸೇನಕ್ಕಾಗ್ತೀಯ. ಹಿಂಗಿದ್ದಾರೆ ಹಿಂಗೆ ಇರಲ್ಲ. ಸುಮ್ಕೆ ಹೋದ್ರು ಹೋಗ್ತಾಳೆ, ನೀನೇನೇನು ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ, ಬಂದ ಮೇಲೆ ಕಷ್ಟನೋ ಸುಖನೋ ಅನುಭವಿಸ್ಕೊಂಡಿರ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಅವಳು ಇಂಥವಳು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಏನು ಮಾಡೋದು, ಅರ್ಧದಲ್ಲೇ ಕೈ ಕೊಟ್ಟು ಹೋಗ್ತಾಳೆ, ಮನೆ ನೋಡಿ ಹೋಗ್ತಾಳೆ ಅಂತ. ಏನು ಬಂದ ಮೇಲೆ ಬಿಡು, ಹಿಂಗೆ ಸುಳ್ಳು ಹೇಳಿದೆ ಅಂತ ಹೇಳಿದ್ರೆ ನನ್ನ ಮಗಳು ಪ್ರೀತಿಗೆ ಬಿಟ್ಟು ಹೋಗೋದಿಲ್ಲ, ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಅವಳು ಚೆನ್ನಾಗಿರೋ ಲಕ್ಷಣನೇ ಕಾಣಿಸ್ತಾ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತಪ್ಪ ಅವಳನ್ನ. ಅಷ್ಟೊಂದು ಸ್ಟೈಲಾಗಿರೋಳು. ಇಂಥ ಮನೆಯಾಗೆಲ್ಲ ಎಲ್ಲಿರ್ತಾಳಪ್ಪ? ಇಲ್ಲೋಳು, ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ ಪಾಡು ಇದ್ದಿದ್ದು ಪಾಡಾಗುತ್ತಪ್ಪ. ಹೋಗಿ ಎಲ್ಲನ ಅವಳು ಆಸೆ ಪಟ್ಟಂಗೆ ಬೆಂಗಳೂರು ಕಡೆಗೆ ಇರಪ್ಪ. ಸುಮ್ಮನೆ ಯಾಕೆ ಜೀವನ ಹಾಳು ಮಾಡ್ಕೊಂತೀವಿ ಪಾಪ. ಸುಮ್ಮನೆ ಅವಳು ಎಲ್ಲಿ ಕರಿತಾಳ ಅಲ್ಲಿಗೆ ಹೋಗಪ್ಪ. ನಾನು ನಿಮ್ಮಪ್ಪಯ್ಯ ಹೆಂಗೋ ಇರ್ತೀವಿ ಅಷ್ಟೇ. ಬೇರೆ ಇರೋಣ ಅಂತ ಹೇಳ್ತಾ ಇದ್ದಾಳಲ್ಲ. ಈಗ ನೆಂಟ್ರ ಮನೆಯಾಗ ಮಾತ್ರ ಇರೋದು ಬೇಡ, ಅಲ್ಲಿಗೇನು ಹೋಗ್ಬೇಡ. ಸುಮ್ಮನೆ ಎಲ್ಲ ನಾನು ಬೆಂಗಳೂರು ಕಡೆಗೇನೆ ಹೋಗಿ ಅಷ್ಟೇ. ಹೋಗಿ ಇರೋದು ಕಲ್ಕೊಳಪ್ಪ. ಸುಮ್ಮನೆ ಮದುವೆ 1-2 ದಿವಸಕ್ಕೆ ಯಾಕೆ ಜೀವನ ಹಾಳು ಮಾಡ್ಕೋಬೇಕು? ಇಲ್ಲಮ್ಮ, ಖಂಡಿತ ನಿಮ್ಮನ್ನು ಮಾತ್ರ ನಾನು ಬಿಟ್ಟು ಹೋಗೋದಿಲ್ಲ ಕಣಮ್ಮ. ಯಾರು ಏನೇ ಹೇಳಿ, ನಿಮ್ಮನ್ನು ಮಾತ್ರ ನಾನು ಬಿಟ್ಟು ಹೋಗೋದಿಲ್ಲ. ಅದೆಷ್ಟು ಜನ ಬಂದು ಹೇಳ್ತಾರೆ ಹೇಳಿ, ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಮ್ಮ, ಬಿಟ್ಟು ಹೋಗೋದಿಲ್ಲ. ನನಗೆ ಬೇಡ ಅಮ್ಮ. ಅವಳು ನಿಮ್ಮನ್ನು ನೋಡ್ಕೊಂಡು ಬೇಕಾದ್ರೆ ನಿಮ್ಮ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಹೊರ್ತನು. ನಾನು ಮಾತ್ರ ಹೋಗೋದಿಲ್ಲ. ಇಲ್ಲೇ ಚೆನ್ನಾಗಿ ದುಡ್ದು ಏನಾದರೂ ಒಂದು ಮಾಡ್ತೀನಿ, ಇಲ್ಲೇ ಇರ್ತೀನಿ. ನಾನೇನು ಇವಾಗ ಅಷ್ಟು ಸುಲಭವಾಗಿ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನನಗೆ ಬಿಟ್ಟು ಹೋಗೋದಕ್ಕಂತೂ ಇಷ್ಟನೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲಿ ನಾನು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಾನು ಬಲವಂತ ಮಾಡಬೇಡ. ಅವಳು ಈಚೆಗಾಗಿ ನಾನು ನಿಮ್ಮನ್ನು ಬಿಡೋದಕ್ಕೆ ತಯಾರಿಲ್ಲ. ಹೋದ್ರು ಹೋಗಲಿ, ಎಲ್ಲಿಗೆ ಹೋಗಿರ್ತಾಳೆ, ಎಷ್ಟು ದಿವಸ ಅಂತ ಇಟ್ಕೊತಾರೆ ಅವರು, ಅವರಪ್ಪ ಅವರಮ್ಮಯ್ಯ ನೋಡೋಣ. ತುಂಬ ಸಪೋರ್ಟ್ ಐತೆ ನಮ್ಮ ಅಕ್ಕಯಿಂದನು ನಮ್ಮ ಅಪ್ಪ ಇರೋದು ಅಂತೇಳಿ ಹೋಗವಳೆ. ನೋಡೋಣ ಎಷ್ಟು ದಿವಸ ಇರುತ್ತೆ ಅಂತ. ಇಲ್ಲ ಹೋಗಪ್ಪ, ನಿನ್ನ ಜೀವನ ಚೆನ್ನಾಗಿರ್ಬೇಕು. ಹೋಗು. ಏನು ಮಾಡೋಣ? ನೀನು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹೋಗಪ್ಪ, ಹೋಗು. ಸುಮ್ಮನೆ ಎಲ್ಲನ ಇರ್ರಿ. ನಿಮ್ಮ ಅಣ್ಣಯರೆಲ್ಲ ಇದ್ದಾರಲ್ಲ, ಹಂಗಿರು. ಅಯ್ಯೋ, ಎಲ್ಲ ಬಿಟ್ಟು ಹೋದರೆ ನಿಮ್ಮನ್ನು ಯಾರಮ್ಮ ಎಲ್ಲಿ ನೋಡ್ಕೊಂತಾರೆ? ಇಲ್ಲ, ನಾನಂತೂ ಹೋಗಲ್ಲಮ್ಮ, ನಾನು ಹೋಗಲ್ಲ. ಅವರು ಯಾರೂ ನೋಡಲ್ಲ. ಅವರೆಲ್ಲ ಕೈ ಬಿಟ್ಟವ್ರೆ ಅಂತ ನಾನು ಕೈ ಬಿಡೋಕ್ಕಾಗಲ್ಲ. ನಿಮ್ಮನ್ನು ನಾನು ನೋಡ್ಕೊಂತೀನಿ. ನನ್ನ ನೀವು ಎಷ್ಟು ನೋಡ್ಕೊಂಡಿದ್ದೀರ, ನಾನು ನೋಡ್ಕೋಬೇಕು. ಆದರೆ ನಮ್ಮ ಅಣ್ಣಯರು ಇವತ್ತು ನೋಡ್ಕೊಂಬಲ್ಲ ಅಂತ ಬಿಟ್ಟು ಹೋಗ್ಯವ್ರಿ. ಅವರಂತೆ ನಾನು ಮಾಡೋಕ್ಕಾಗಲ್ಲಮ್ಮ, ನಾನು ಇಲ್ಲೇ ನೋಡ್ಕೊಂಡು ಇಲ್ಲೇ ಇರ್ತೀನಿ. ಏನಾದರೂ ಮಾಡೋಣ ಅಂತ ಇದ್ದೀನಿ. ಇಲ್ಲೇ ಏನಾದ್ರೂ ಮಾಡ್ತೀನಿ. ಏನು ಮಾಡೋಣ? ಏನಾದರೂ ಮಾಡಬೇಕು ಅನ್ನೋ ಮನಸ್ಸು, ಬಡತನ, ದುಡ್ಡಿಲ್ಲ ಕೈಯಲ್ಲಿ. ಏನು ಮಾಡೋಣ ಅನ್ನಿಸ್ತೈತಿ. ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಏನು ಮಾಡೋದು ಏನು ಒಂದು ಗೊತ್ತಾಗ್ತಾ ಇಲ್ಲಮ್ಮ. ಬಡವರಾಗ್ಬಿಟ್ರೆ ಏನೋ ನೋಡಿ, ಒಳ್ಳೆ ರೀತಿ ಒಳ್ಳೆತನ ಇದ್ರೂ ಯಾರಿಗೂ ಕಾಣಿಸಲ್ಲ ಅನಿಸುತ್ತೆ. ಅದಕ್ಕೆ ಮತ್ತೆ ಬಡತನ ಅನ್ನೋದು ಇರಬಾರ್ದು. ಎದ್ದಾಳ ಪಾಪ ಬೇವರ್ತಿ ಮುಂದೆ ಬಿಟ್ಟು ಹೋದ್ಲು ಅಂತ ಹೇಳಿ ನೀನು ಹೆಂಗೆ ತಲೆ ಕೆಡಿಸ್ಕೊಂಡು ಕುಕ್ಕಂತೀಯ. ಇನ್ನು ಅವಳು ಬಂದು ಬರ್ತಾಳೆ, ಹೋಗ್ತಾಳ ಅಂತ ಅವಳು ಕರ್ಕೊಂಡು ಹೋಗಿ ಅವಳಿ BMC ನಮ್ಮ ಮನೆ
ಅವಳು ಗೊತ್ತಳು ಹೋಗಲ್ಲ ಅಂತ ಅವಳ ಬಗ್ಗೆ ಏನು ತಲೆ ಕೆಡಿಸ್ಕೊಂತೀಯ. ಸುಮ್ಕಿರಬ್ಜ, ನಿನಗೆ ಗೊತ್ತಾಗಲ್ಲ. ತಿರ್ಗಾ ಯಾರೂ ಹೆಣ್ಣು ಕೊಡಲ್ಲ ಇವಾಗ ಹಂಗೆ ಆಗಿದ್ನತ್ತ ಅವಳು ಹೇಳ್ದಂಗೆ ಕೇಳಬೇಕು. ಇವಾಗ ಹೆಣ್ಣು ಸಿಗಲ್ಲ, ಅದಕ್ಕೆ ತಾನೇ ಸುಳ್ಳು ಹೇಳಿ ಮದುವೆ ಆಗಿದ್ದು. ಅದಕ್ಕೆ ಅವಳು ಬೆಂಗ್ಳೂರು ಕಡೆಗೆ ಹೋಗೋಣ ಅಂತಾಳೆ, ಎಲ್ಲನ ಹೋಗಿ ಇರೋಣ ಅಂತ ಹೇಳ್ತಾಳೆ. ಸುಮ್ಮನೆ ಹಂಗೆ ಮಾಡ್ಕೊಂಡು ಹಂಗೆ ಇದ್ರಾತು. ಎಲ್ಲನ ಬೆಂಗ್ಳೂರು ಕಡೆಗೆ ಎಲ್ಲನ ಹೋದ್ರಾತು. ಇಲ್ಲ ಕಣಮ್ಮ ಅತ್ಲಾಗೆ ಸುಮ್ಮನಿರು. ಯಾರಾದರೂ ಏನಂತಾರಮ್ಮ ನನಗೆ. ಸುಮ್ಮನಿರು, ನಾನು ಹೋಗೋದಿಲ್ಲ ಕಣಮ್ಮ. ನಾನು ಇರೋ ಪರಿಸ್ಥಿತಿ ಹೇಳ್ತೀನಿ, ಹೋಗೋದಿಲ್ಲ. ಸುಮ್ಮನಿರು. ಅವಳಿಗೆ ಒಂದಲ್ಲ ಒಂದಿನ ಬುದ್ಧಿ ಬಂದೇ ಬರುತ್ತೆ. ಹೋಗ್ಬೋದು, ಅವ್ರ ಅಪ್ಪರ ಮನೆಯಲ್ಲಿ ಇರ್ಬೋದು. ಆದರೆ ಗೊತ್ತಾಗುತ್ತೆ ಎಷ್ಟು ದಿವಸ ಇರ್ತಾಳೆ ಅವಳು, ಎಷ್ಟು ದಿವಸ ಅಂತ ಇರ್ತಾಳೆ ನೋಡೋಣ. 1-2 ದಿವಸ ಸುಮ್ಮನೆ ಇದ್ಬಿಡೋಣ. ಸುಮ್ಮನಿರು, ಬಂದೇ ಬರ್ತಾಳೆ ಅನ್ನೋದು ನನಗೊಂದು ನಂಬಿಕೆ ಇದೆ. ಇವಾಗ ನಾವೇ ಅವ್ರ ದಾರಿಗೆ ಹೋಗ್ಬೇಕು ಕಣಪ್ಪ, ನಮ್ಮ ದಾರಿಗೆ ಅವ್ರು ಬರಲ್ಲ ಇವಾಗನಾರು. ಯಾಕೆ ಇವಾಗ ಹೆಣ್ಣು ಡಿಮ್ಯಾಂಡ್ ಐತಿ. ಬೇಕಾದ್ರೆ ನಮ್ಮ ಮದುವೆ ಆಗ್ತಾಳೆ ಅವಳು. ನಮ್ಮದೇ ನಡೆದಿಲ್ಲ, ಅದಕ್ಕಲ್ಲೇ ಸುಳ್ಳು ಮದುವೆ ಆಗಿದ್ದು. ಅದಕ್ಕೋಸ್ಕರ ಅವ್ರ ದಾರಿಗೆ ಹೋಗ್ಬೇಕು ನಾವು. ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಕಣಪ್ಪ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಏನು ಮಾಡ್ತೀವಿ, 1-2 ದಿನ ಬೆಂಗ್ಳೂರಿಗೆ ಹೋಗ್ರಿ, ಹೋಗಿ ದುಡೀರಿ. 1-2 ದಿನ ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ಮಾಡ್ಕೊಂಡು ಉಣ್ತೀವಿ. ನಿಮ್ಮ ಅಜ್ಜಂದಿಟ್ಟು ನೋಡ್ಕೊಂತಾನೆ, ಇನ್ನೇನು ಮಾಡೋಕ್ಕಾಗುತ್ತೆ, ಹಂಗೆ ಕೈಲಾದಂಗೆ ಮಾಡ್ಕೊಂಡು ಉಣ್ತೀವತ್ತ. ಅಯ್ಯೋ ಸುಮ್ಮನಿರಮ್ಮ, ಅಂಥದ್ದೇನು ನೀನು ಸುಮ್ಮನಿರು. 1-2 ದಿನ ನೋಡೋಣ. ನಾನು ಹಂಗೆ ಯೋಚನೆ ಮಾಡಿದೆ, ನೋಡೋಣ. ಅದಕ್ಕೆ 1-2 ದಿನ ಸುಧಾರ್ಸೋಣ. ಬರಲಿಲ್ಲ ಅಂದರೆ ಹೋಗಿ ಕರ್ಕೊಂಡು ಬೆಂಗ್ಳೂರಿಗೆ ಹೋಗ್ತೀನಿ ನಾನೆಲ್ಲ. 1-2 ದಿನ ಸುಧಾರಿಸು, ನೋಡೋಣ. 1 ವಾರ ಇರಲಿ. ಅವಳು ಏನಾನ ಹಿಂಗೆ ಹಿಂಗೆ ಅಂತಂದರೆ ಅವ ಬೇಕಾದ್ರೆ ಕರ್ಕೊಂಡು ಹೋಗೋಕ್ಕಾಗುತ್ತೆ. ಇನ್ನೇನು ಮಾಡೋಣ. ಹೋಗಿ ಚೆನ್ನಾಗಿ ಅಲ್ಲಿ ಅಂದರೆ ಗೊತ್ತಾಗುತ್ತೆ. ನಾನು ಇಲ್ಲೇ ಏನಾದರೂ ಬೇರೆದೇನಾದರೂ ಮಾಡೋಣ ಕೆಲಸನ ಅಂತ ನಾನು ಅಂದ್ಕೊಂಡಿದ್ದೆ. ಇಬ್ಬರು ಒಟ್ಟಿಗೆ ಚೆನ್ನಾಗಿ ಇತ್ಕೊಂಡು ಇಲ್ಲೇ ಕೆಲಸ ಮಾಡಿದರೆ ಇಲ್ಲೇ ಇತ್ತು ಏನಾದ್ರೂ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಆರಾಮಾಗೆ. ಅವಳಿಗೆ ಬುದ್ಧಿ ಇಲ್ಲ, ಅದೇ ಹೋಗ್ಬಿಟ್ಲು. ಏನು ಮಾಡೋಣ. ಸುಳ್ಳು ಹೇಳಿ ಮದುವೆ ಆಗೋದು ತಪ್ಪು. ಸುಳ್ಳು ಹೇಳಿ ಮದುವೆ ಆಗಿದ್ದಕ್ಕೆ ನೋಡಿ ಯಾವ ರೀತಿ ಹೆಣ್ಣು ಸಿಗಲ್ಲ ಅಂತೇಳಿ ಸುಳ್ಳು ಹೇಳಿ ಮದುವೆ ಆಗಿದ್ದಕ್ಕೆ ಯಾವ ರೀತಿ ಆಯಿತು. ಎದಲ್ಲ ಪಾಪ ಅತ್ಲಾಗೆ ಅವಳ ಬಗ್ಗೆ ಏನಂತ ಬಿಡಾತ ಹೋದ್ರು ಹೋಗ್ತಾಳೆ, ತಾಳಾಗತ್ತ. ಅವಳು ಏನಂತ ದರಿದ್ರ ಮುಂಡೆ ಆಗಿ ಅವಳೆ ದರಿದ್ರ ಮುಂಡೆ ಅಂತ ನಮ್ಮ ಮನೆಯಾಗ ಕರ್ಕ ಬರ್ಬಾರ್ದು. ಅವು ಒಳ್ಳೆವಲ್ಲ ಅವು. ನೀವು ಹೋಗತ್ತ ಅಪ್ಪಯ್ಯ ಬೈಕೆ ಮುತ್ತಿ. ಇದೇನಿಲ್ಲ, ಎಡಮ್ ಸಡಮ್ ಬೈಕೆ ಬಿಡುತ್ತೆ, ಹಂಗೆ ಬೇಕಂಗೆ ಒಳ್ಳೇದಲ್ಲ. ಸುಮ್ಮನಿರಪ್ಪ, ಸುಮ್ಮನಿರು ಪಾಪ. ಸುಮ್ಮನೆ ಹೋಗಿ ಕರ್ಕೊಂಡು ಹೋಗಪ್ಪ. ಒಳ್ಳೆ ಮಾತನಾಗ ಹೇಳ್ತೀನಿ, ಸುಮ್ಮನೆ ಹೋಗು. ನಿನ್ನ ಜೀವನ ಚೆನ್ನಾಗಿರೋದು ನೋಡ್ಕೆ, ನಮ್ದೇನು ವಯಸ್ಸು ಹೋಗಿರೋದು. ನಿಮ್ಮ ಜೀವನ ಚೆನ್ನಾಗಿರೋದು ನೋಡ್ಕೋಬೇಕು ನೀವು. ನಮ್ದೆಲ್ಲ ಏನು ತಲೆ ಕಿಕ್ಕೆ ಮಕ್ಕ ಹೋಗ್ಬೇಡ್ರಿ, ಹಂಗೆ ಆಗುತ್ತೆ ನಮ್ದೇನು. ಅಲ್ಲ, ಹೆಂಗೆ ಹೇಳ್ತಾ ಇದೆಯಮ್ಮ ನೀನು. ಯಾರಾದರೂ ಏನಂತಾರೆ ನೋಡಮ್ಮ. ಅಷ್ಟು ಜನ ದೊಡ್ಡ ಮಕ್ಳಿದ್ರು ಅವ್ರ ಅಮ್ಮನ ನೋಡ್ಕೊಂಬರಿಲ್ಲ ಅಂತಾರೆ. ಅದು ನಮಗೆ ಕಣಮ್ಮ. ನಿನ್ನೇನಾದರೂ ನೋಡ್ಕೊಂಬಿಲ್ಲ ಅಂದರೆ ಆ ಪಾಪ ನಮಗೆ ಸುತ್ಕೊಂಬೋದು, ಬೇರೆ ಯಾರಿಗೂ ಅಲ್ಲ. ನಿನ್ನ ಅಪ್ಪ ಅಮ್ಮನ ಯಾರು ನೋಡ್ಕೊಂತಾರೋ ಅವ್ರು ಚೆನ್ನಾಗಿರ್ತಾರೆ. ಅಪ್ಪ ಅಮ್ಮನ ನೋಡ್ಕೊಂಬಂಗೆ ಮಕ್ಕಳು ಬಿಟ್ಟು ಹೋದರೆ ಅಷ್ಟೇ. ಮುಂದೊಂದು ದಿನ ತುಂಬ ಅನುಭವಿಸ್ಬೇಕಾಗುತ್ತೆ. ಸುಮ್ಮನಿರು. ನಿಮ್ಮನ್ನು ನೋಡ್ಕೊಂತೀನಿ, ಏನೋ ಒಂದು ಮಾಡ್ತೀನಿ. 1 ವಾರ ನೋಡೋಣ. ಸುಮ್ಮನೆ ಇದ್ಬಿಡು. ಯಾಕಾದರೂ ಸುಳ್ಳು ಹೇಳಿ ಮದುವೆ ಆದ್ನೋ ಅನ್ನಿಸ್ತೈತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಅಪ್ಪ ಅಮ್ಮನ ಬಿಟ್ಟು ಹೋಗ್ಬೇಕು, ಅವರು ಹೋಗಪ್ಪ ಅತ್ಲಾಗೆ ಅಂತ ಇದ್ದಾರೆ. ಸುಳ್ಳು ಹೇಳಿ ಮದುವೆ ಆಗಿದ್ದಕ್ಕೆ ನೋಡಿ ಹಿಂಗೆ ಆಗೋದು. ಹೆಣ್ಣು ಸಿಗಲ್ಲ ಅಂತ ಸುಳ್ಳು ಹೇಳಿ ಮದುವೆ ಆದೆ. ಮತ್ತೆ ಹಂಗೆ ಅನುಭವಿಸ್ತಾ ಇದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.